ಬಾಗಲಕೋಟೆ ಜಿಲ್ಲೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹುನಗುಂದ ಘಟಕ ವತಿಯಿಂದ ದಿನಾಂಕ ಏಪ್ರಿಲ್ 23, 2025 ರಂದು ಸಂಜೆ 8 ಗಂಟೆಗೆ ಕಾಶ್ಮೀರದ ಪಹಲ್ಗಾಮ್ ಬಳಿಯ ಬೈಸರನ್ ಕಣಿವೆಯಲ್ಲಿ ಕನ್ನಡಿಗರಿಬ್ಬರು, ಸ್ಥಳೀಯರಿಬ್ಬರು ಹಾಗೂ ವಿದೇಶಿಯರಿಬ್ಬರು ಸೇರಿ ಒಟ್ಟು 28 ಜನ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಕ್ಕೆ ಮೇಣದ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವು ಹುನಗುಂದ ಪಟ್ಟಣದ ವಿಎಂ ವೃತ್ತದಲ್ಲಿ ಎಸ್ಡಿಪಿಐ ಪಕ್ಷ ಹುನಗುಂದ ಘಟಕದ ಅಧ್ಯಕ್ಷ ನಬಿಸಾಬ ವಾಲಿಕಾರರ ನೇತೃತ್ವದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮೌಲಾನಾ ಮುಫ್ತಿ ಇರ್ಫಾನ, ಕಾರ್ಯಕರ್ತರಾದ ರಿಜ್ವಾನ ಪಟೇಲ, ಇಮಾಮಲಟಗೇರಿಯರು ಹಾಗೂ ಅಧ್ಯಕ್ಷ ನಬಿಸಾಬರು ಮಾತನಾಡಿ, ಯಾವುದೇ ತಪ್ಪ ಮಾಡದ ಮುಗ್ಧಾಮಾಯಕರನ್ನು ಗುಂಡಿನ ಮೊರೆತದಿಂದ ರಾಕ್ಷಸೇಟ್ಟಹಾಸ ಮೆರೆದು ರಕ್ತದ ಓಕುಳಿ ಹರಿಸಿ ಅಕ್ಷಮ್ಯಾಪರಾಧದ ದುಸ್ಸಾಹಸ ಮಾಡಿದ್ದಾರೆ. ಏತನ್ಮಧ್ಯೆ ಈ ಕೃತ್ಯವನ್ನು ಒಂದು ಜಾತಿ, ಧರ್ಮಕ್ಕೆ ಲೇಪನ ಮಾಡಿ ದಮನಕಾರಿ ಷಡ್ಯಂತ್ರ ಜರುಗುತ್ತಿದೆ. ಆದರೆ ಇಸ್ಲಾಮ ಧರ್ಮದಲ್ಲಿ ಮುಗ್ಧ ಅಮಾಯಕರನ್ನು ಕೊಂದರೆ ಅದು ಇಡೀ ಮಾನವ ಕುಲದ ಮತ್ತು ಮಾನವತೆಯ ಮೇಲಿನ ದಾಳಿ ಎಂದು ಸಾರಿದೆ. ಹಾಗಾಗಿ ಈ ಘಟನೆಯನ್ನು ನಾವು ಖಂಡಿಸುತ್ತಾ ಸರ್ಕಾರವು ಇಂತಹ ದುರುಳರನ್ನು ಪತ್ತೆ ಹಚ್ಚಿ ಆದಷ್ಟು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು. ನಂತರ ಈ ಸೂಕ್ಷ್ಮ ಗಡಿ ಪ್ರದೇಶದಲ್ಲಿ ಯಾವುದೇ ಸೈನಿಕರ ಮತ್ತು ಪೊಲೀಸ್ ಭದ್ರತೆ ಕಲ್ಪಿಸದಿರುವ ಹಾಗೂ ದೇಶದಲ್ಲಿ ಚುನಾವಣಾ ಸಮೀಪಿಸುವ ಸಂದರ್ಭದಲ್ಲಿ ಮತ್ತೆ ದಾಳಿಗಳಾಗುತ್ತಿರುವ ಬಗ್ಗೆ ಹಾಗೂ ಈ ಪ್ರದೇಶಕ್ಕೆ ಪ್ರಧಾನಿಗಳ ಮತ್ತು ಅಮೆರಿಕ ರಾಷ್ಟ್ರಪತಿಗಳ ಪ್ರವಾಸ ರದ್ದುಪಡಿಸಿರುವುದು ಹಾಗೂ ಗುಂಡಿನಿಂದ ಬಲಿಯಾದ ವ್ಯಕ್ತಿಯ ಮಹಿಳಾ ಸಂಬಂಧಿಕರಿಂದ ಉಗ್ರರು ಹೆಸರು ಕೇಳಿ ಗುಂಡಿಕ್ಕಿ ಕೊಲೆಗೈಯುತ್ತಿದ್ದರು ಎನ್ನುವುದು ಸೇರಿ ಇತರೆ ಮಾಧ್ಯಮ ವರದಿಗಳ ಬಗ್ಗೆ ಪ್ರಶ್ನಿಸುತ್ತಾ, ನಂತರ ಮತ್ತೊಂದು ಮಾಧ್ಯಮದ ವರದಿಯಲ್ಲಿನ ಹುಸೇನಾದಿಲ ಎಂಬುವನು ಉಗ್ರರಿಂದ ಬಂದೂಕು ಕಿತ್ತಿಕೊಳ್ಳಲು ಹೋಗಿ ಬಲಿಯಾಗಿದ್ದರ ಬಗ್ಗೆ, ನಂತರ ಮತ್ತೋರ್ವ ಹಿಂದೂ ಮಹಿಳೆಯಿಂದ ಮುಸ್ಲಿಂ ಜನಾಂಗವು ನಮ್ಮೊಂದಿಗೆ ಇದ್ದು ಸಹಕರಿಸಿದರು ಎನ್ನುವ ಸೇರಿ ಹಲವು ಪ್ರಶ್ನೆಗಳನ್ನು ಪ್ರಶ್ನಿಸುತ್ತಾ ಘಟನೆಯ ವೈಫಲ್ಯವನ್ನು ಮರೆಮಾಚಲು ಇಂತಹ ಸಂಕಥನಗಳನ್ನು ಸೃಷ್ಟಿಸಲಾಗುತ್ತದೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಇಲ್ಲಿ ಪ್ರತಿ ಭಾರತೀಯನು ನಿಭಾಯಿಸಬೇಕಾದ ಜವಾಬ್ದಾರಿಯೆಂದರೆ ದೇಶದ ಸಂವಿಧಾನದ ಆಶಯಾನ್ವಯ ತನ್ನ ದೇಶ ಸಾರ್ವಭೌಮತ್ವ, ಸುರಕ್ಷತೆಗೆ ಮೊದಲ ಆದ್ಯತೆಯೇ ಮೂಲ ಗುರಿಯಾಗಿರಬೇಕೇ ಹೊರತು ಯಾರೋ ತೆಗೊಳ್ಳುತ್ತಾರೋ ಹೊಗಳುತ್ತಾರೆಂಬುದು ಮುಖ್ಯವಲ್ಲ. ಇರದಿದ್ದರೆ ವಿಜ್ಞಾನಿ ಡಾರ್ವಿನನ ಮಾನವ ವಿಕಾಸವಾದದ ಸಿದ್ಧಾಂತದಾನ್ವಯ ಉಳಿವಿಗಾಗಿ ಹೋರಾಟ ಶುರುವಾದರೆ ಮತ್ತೆ ಕಾಡು ಸಂಸ್ಕೃತಿಯು ಮರುಜನ್ಮ ತಾಳಿ ಆಂತರಿಕವಾಗಿಯೇ ಕಚ್ಚಾಡುತ್ತಾ ಬಡದಾಡುತ್ತಾ ನಮ್ಮನ್ನು ನಾವು ಅಧೋಗತಿಗೆ ತಂದು ನಾವೇ ನಮ್ಮ ದೇಶದ ನಾಶಕ್ಕೆ ನಾಂದಿ ಹಾಡದಂತಾಗುತ್ತದೆ. ಆ ಬೆನ್ನಲೆಯಲ್ಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವನ್ನು ಮರೆತು ಸದೃಢ ಭಾರತಕ್ಕೆ ಸದೃಢೇಕತೆ ಅವಶ್ಯಕೆಂಬುದು ಪರಿಸ್ಥಿತಿ ಎತ್ತಿ ತೋರಿಸುತ್ತದೆ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಫೀಕ ನದಾಫ್, ಕಾರ್ಯಕರ್ತರಾದ ಅಸ್ಲಂ ಲಾಲಕೋಟಿರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಒಬ್ಬರು ಅಲ್ಲಿಯ ಸ್ಥಳೀಯ ವ್ಯಕ್ತಿಗಳ ಮೇಲೆ ಒಂದು ಟೆರರಿಸ್ಟ್ ಅಂದ್ರೆ ಭಯೋತ್ಪಾದಕರು 7 ಜನ ಭಯೋತ್ಪಾದಕರು ಸೇರಿಕೊಂಡು ಒಂದು ಅಮಾನೀಯವಾಗಿ ಒಂದು ದಾಳಿಯನ್ನು ಮಾಡಿ ಏನು ಅಮಾಯಕ ಪ್ರವಾಸಿಗರ ಒಂದು ಉಗ್ರವಾಗಿ ಒಂದು ಖಂಡನೆಯನ್ನು ಮಾಡುತ್ತಾ ಮತ್ತು ಆ ಘಟನೆಯಲ್ಲಿ ಮೃತರಾದಂತಹ ಶಹೀದಾದಂತಹ ಎಲ್ಲರಿಗೂ ನಮ್ಮ ಒಂದು ಸಂತಾಪಗಳು ಹಾಗೂ ಅವರ ಕುಟುಂಬದವರಿಗೆಲ್ಲರಿಗೂ ಆ ದೇವನು ಈ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನಾವೀಗ ಪಾಯಿಂಟಿಗೆ ಬರಬೇಕಾದ್ರೆ ನಿನ್ನೆ ನಡೆದಂತಹ ಒಂದು ಘಟನೆ ಹೇಗೆ ನಡೀತು. ಜಮ್ಮು ಕಾಶ್ಮೀರ ಅನ್ನುವುದು ಒಂದು ಅತಿ ಸೂಕ್ಷ್ಮವಾದಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸೈನಿಕರು ಇರ್ತಾರೆ. ಜಗತ್ತಿನ ಉಳಿದ ಪ್ರದೇಶಗಳಿಗೆ ನಾವು ತುಲನೆಯನ್ನು ಮಾಡಿದಾಗ 1 ಸ್ಕ್ವೇರ್ ಫೀಟ್ ಒಂದು ಏರಿಯಾಗೆ ಅತಿ ಹೆಚ್ಚು ಸೈನಿಕರ ನಿಯೋಜನೆ ಜಮ್ಮು ಕಾಶ್ಮೀರದಲ್ಲಿ ಮಾಡ್ತದೆ. ಇಂತೆಲ್ಲ ಒಂದು ವ್ಯವಸ್ಥೆ ಇರುವಂತಹ ಸಮಯದಲ್ಲಿ ನಿನ್ನೆ ನಡೆದಂತಹ ಘಟನೆಯಲ್ಲಿ ನಾವೆಲ್ಲರೂ ಒಂದು ಗಮನಿಸಬೇಕಾದ ಅಂಶ ಏನಂದ್ರೆ, ಆ ದಿನ ಯಾವುದೇ ಸೈನಿಕರು ಇರಲಿಲ್ಲ. ಪಹಲ್ಗಾಮ್ ಊರಿನಲ್ಲಿ ಯಾವುದೇ ಒಬ್ಬ ಸೈನಿಕರು ಇರಲಿಲ್ಲ. ಭದ್ರತೆಗಾಗಿ ಯಾವುದೇ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಲಿಲ್ಲ. ಇದು ಏನಂತ ನಮ್ಗೆ ತಿಳಿತಾ ಇದೆ. ಯಾಕೆ ಇರಲಿಲ್ಲ? ಇದಕ್ಕಿಂತ ಮುಂಚೆ 7ನೇ ತಾರೀಕು, ಇದೇ ಏಪ್ರಿಲ್ 8ನೇ ತಾರೀಕಿನಂದು ಇದೇ ಒಂದು ನಮ್ಮ ಪ್ರಧಾನಮಂತ್ರಿಗಳು ಒಂದು
ಜಮ್ಮು ಕಾಶ್ಮೀರಕ್ಕೆ ಬರಬೇಕಾದಂತ ಪ್ರವಾಸವನ್ನು ತಮ್ಮ ರದ್ದುಪಡಿಸಿ ಅವ್ರು ಎಲ್ಲಿ ಹೋಗ್ತಾರೆ? ಸೌದಿ ಅರೇಬಿಯಾ ಹೋಗ್ತಾರೆ. ಯಾಕೆ? ಅಲ್ಲಿರುವಂತಹ ಮೂಲಗಳ ಪ್ರಕಾರ ಏನಿತ್ತು ಮಾಹಿತಿ, ಇಲ್ಲೇ ಟೆರರ್ ಅಟ್ಯಾಕ್ ಆಗಬಹುದು ಅಂತ ಸಂದೇಶ ಇತ್ತು. ಇಷ್ಟೆಲ್ಲ ಸಂದೇಶ ಇದ್ದೂ ಕೂಡ ಅಲ್ಲಿ ಪೊಲೀಸರ ನಿಯೋಜನೆ ಯಾಕಿರ್ಲಿಲ್ಲ? ಕಂಟಿನ್ಯೂಸ್ ಆಗಿರುವಂತ ಸೈನಿಕರು ಯಾಕಿರ್ಲಿಲ್ಲ? ಇದು ಪ್ರೀ ಪ್ಲಾನ್ ಅಟ್ಯಾಕ್. ಇದೇನಿದು? ಪ್ರೀ ಪ್ಲಾನ್. ಇದು ಯಾಕೆಂದ್ರೆ ನಾವು ಮಕ್ಕಳು ಹಿಂದಕ್ಕೆ ಹೋಗೋಣ. 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತು. ಅವಾಗ ಏನ್ ಮಾಡಿದ್ರು? ಸುಮಾರು 380 ಕೆಜಿ RDX. ಎಷ್ಟು? 380 ಕೆಜಿ RDX 3-4 ದಿನಗಳ ಮುಂಚೆ ಅಟ್ಯಾಕ್ ಬ್ಲಾಸ್ಟ್ ಹಾಕಿದ ಮುಂಚೆ ಅದೇ ಪುಲ್ವಾಮಾದಲ್ಲಿ ಇರ್ತದೆ. ಇದನ್ನ ಯಾಕೆ ಪರಿಶೀಲನೆ ಆಗ್ಲಿಲ್ಲ? ಏನಾಯ್ತು? ಅದು ಎಲೆಕ್ಷನ್ ಬರುವ ಒಂದು ಸಮಯ. 2019ರಲ್ಲಿ ಲೋಕಸಭೆ ಎಲೆಕ್ಷನ್ ಇತ್ತು. ಆ ಲೋಕಸಭೆ ಎಲೆಕ್ಷನ್ಗಾಗಿ ಏನ್ ಮಾಡಿದ್ರು ಇವರು? ಅಟ್ಯಾಕ್ ಅನ್ನ ಸರಿಯಾಗಿ ಮಾಡಿ. ಅದರ ಮೇಲೆ ಪ್ರಧಾನಮಂತ್ರಿಗಳು ಏನ್ ಕೇಳ್ತಾರೆ? ಈ ಶಹೀದ್ ಅಲ್ಲಿ ಆದವರು ಯಾರು? ಶಹೀದ್ ಆದವರು ನಮ್ಮ ಸೈನಿಕರು. ಯಾರು? ನಮ್ಮ ರಕ್ಷಣೆಗಾಗಿ ತಮ್ಮ ಜೀವವನ್ನು ಮುಡುಪಾಗಿಟ್ಟಂತ ಸೈನಿಕರು ಸಹ ಇದಾಗ್ತಾರೆ, ಹುತಾತ್ಮರಾಗ್ತಾರೆ. 40 ಜನ. ಆಗ ಸೈನಿಕರ ಒಂದು ಹುತಾತ್ಮತೆ ಆದ ಮೇಲೆ ಎಲೆಕ್ಷನ್ಗೆ ಹೋಗ್ತಾರೆ. ಈಗ ಅದೇ 28 ಜನ ಪ್ರವಾಸಿಗರು, ಸಾಮಾನ್ಯ ಜನರ ಹುತಾತ್ಮರ ಮೇಲೆ ಬರುವಂತಹ ಬಿಹಾರ ಮತ್ತು ಬಂಗಾಳದ ಎಲೆಕ್ಷನ್ಗೆ ತಯಾರಿ ಮಾಡ್ತಾ ಇದ್ದಾರೇನೋ ಅನ್ನುವಂತ ಸಂಶಯ ನಮ್ಮಲ್ಲಿ. ಮೋದಿಜಿಯವರು ಏನ್ ಮಾಡ್ತಾ ಇದ್ದಾರೆ? ಅಮಿತ್ ಶಾ ಅವರು ಇನ್ನೊಂದು ಬಹಳ ಖಂಡನೀಯ ವಿಷಯ ಏನಂದ್ರೆ, ಹುತಾತ್ಮರ ಒಂದು ಸಂದರ್ಶನಕ್ಕೆ ಗೃಹ ಮಂತ್ರಿಗಳು ಯಾವ ರೀತಿ ಹೋಗ್ತಾರೆ? ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋಗುವಾಗ ರೆಡ್ ಕಾರ್ಪೆಟ್ ಅಲ್ಲಿ ಹೋಗ್ತಾರೆ. ಇವ್ರು ಹೋಗ್ತಾರೆ, ಅದು ಯಾವುದೋ ಕಾರ್ಯಕ್ರಮ, ಸಂತಾಪ ಸೂಚಕ ಕಾರ್ಯಕ್ರಮ. ಇವ್ರೇನು ಹೋಗ್ತಾ ಇದ್ದಾರೆ? ರೆಡ್ ಕಾರ್ಪೆಟ್ ಮೇಲೆ ಹೋಗ್ತಾ ಇದ್ದಾರೆ. ಏನನ್ನ ಸೂಚಿಸ್ತಾ ಇದೆ? ಇವರೇ ಒಂದು ಹುತಾತ್ಮರಾದಂತಹ ಸಾರ್ವಜನಿಕರ ಒಂದು ಏನು ಜೀವಕ್ಕೆ ಬೆಲೆ ಇಲ್ಲ. ಯಾರ ಕಡೆ? ಅಮಿತ್ ಶಾ ಅವ್ರ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ? ಹೇಳ್ತಾರೆ ಅದಕ್ಕೆ ಮೊದಲೇ ಅಟ್ಯಾಕ್ ಆಗ್ತಾ ಇದ್ದಿಲ್ಲ. ಕಳೆದ ಇದು ಸರ್ವೆ ಪ್ರಕಾರ ಕಳೆದ 25 ವರ್ಷಗಳಲ್ಲಿ ಈ ರೀತಿಯಾದಂತಹ ಒಂದು ನಾಗರಿಕರ ಮೇಲೆ ಅತಿ ದೊಡ್ಡ ಅಟ್ಯಾಕ್ ಆಗಿರಲಿಲ್ಲ. ಹೇಗಾಯ್ತು? ಇಲ್ಲ ಟಿವಿಯಲ್ಲಿ ನೋಡ್ತಿರ್ತೀವಿ ನಾವು, ಯಾವುದೋ ಗೋಧಿ ಮೇಳದಲ್ಲಿ ನಮ್ಮ ಸೈನಿಕರಿಗೆ ಹಾಗಿದೆ ಹೀಗಿದೆ ಅಂತ ಹೇಳಿ. ಇವತ್ತೇ ಒಂದು ಪಕ್ಷಿ ಅಂತ ಹೇಳಿ ಏನೋ ಮಾಜಿ ಸೈನಿಕರು, ಉನ್ನತ ಹುದ್ದೆಯಲ್ಲಿದ್ದಂತ ಸೈನಿಕರು ಹೇಳ್ತಾರೆ, ಕಳೆದ ಸುಮಾರು ವರ್ಷಗಳಿಗೆ 1.25 ಲಕ್ಷ ಸೈನಿಕರನ್ನ ನೇಮಕ ಮಾಡಿಕೊಂಡಿಲ್ಲ. ಯಾಕೆ ನೇಮಕ ಮಾಡ್ಕೊಂತ ಇಲ್ಲ? ಫೇಲ್ಯೂರ್ ಆಗಿದೆ. ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ? ಒಂದು ನಗರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಭದ್ರತಾ ಪಡೆ, ಸೈನಿಕ ಪಡೆ ಇಲ್ಲ ಅಂತಂದ್ರೆ ಏನು ಅಂತ ಹೇಳುವಂತೇಳಿ ನಮ್ಗೆ ಯೋಚನೆಗೆ ಬರ್ತಾ ಇಲ್ಲ. ಇನ್ನೊಂದು ಗೋಧಿ ಮೇಳದಲ್ಲಿ ಒಂದು ನೆರೆಟ್ ನಡೀತಾ ಇದೆ. ಅವರು ಅಟ್ಯಾಕ್ ಮಾಡುವವರು ಧರ್ಮವನ್ನು ಕೇಳಿ ಅಟ್ಯಾಕ್ ಮಾಡಿದ್ರಂತೆ. ಏನು ಉಚಿತನ ಇದು? ಅಟ್ಯಾಕ್ ಮಾಡುವಾಗ ಧರ್ಮವನ್ನು ಕೇಳಲಿಕ್ಕೆ ಆಗ್ತದ? ಇನ್ನೊಂದು ವಿಷಯ ಗೊತ್ತಿರಲಿ, ಅಟ್ಯಾಕ್ ಆದಲ್ಲಿ ಮುಖರಾದವರು ಸೈಯದ್ ಆದಿಲ್ ಹುಸೇನ್ ಅನ್ನೋರು ಇದ್ದಾರೆ. ಅವ್ರಿಗೆ ಧರ್ಮ ಬರಲಿಲ್ವಾ? ಸೈಯದ್ ಆದಿಲ್ ಹುಸೇನ್ ಅಲ್ವಾ? ಅವ್ರಿಗೆ ಧರ್ಮಕ್ಕೆ ಬರಂಗಿಲ್ಲ, ಉಳಿದ ಜನರಿಗೆ ಮಾತ್ರ ಧರ್ಮದ ಹೇಳ್ತಾರೆ. ಇದು ಗೋಧಿ ಮಿಡಿದವರು ಏನ್ ಮಾಡ್ತಾ ಇದ್ದಾರೆ? ಸರ್ಕಾರದ ದೌರ್ಬಲ್ಯವನ್ನು, ಸರ್ಕಾರದ ವೈಫಲ್ಯವನ್ನು ಪ್ರಶ್ನಿಸಬೇಕಾದವರು ಏನ್ ಮಾಡ್ತಾ ಇದ್ದಾರೆ? ಇದಕ್ಕೆ ಬೇರೆ ರೀತಿಯಾದಂತ ಬಣ್ಣವನ್ನು ಬಳಲಿಕ್ಕೆ ಹೊಂಟಿದ್ದಾರೆ. ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇರುವುದಿಲ್ಲ. ಬಸವಣ್ಣವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ಇದು ಟೆರರಿಸ್ಟ್ ಯಾವುದೇ ಧರ್ಮ ಇಲ್ಲ, ಭಯೋತ್ಪಾದನೆ ಅವರಿಗೆ ಇರುವಂತಹ ಧರ್ಮ. ಅದಕ್ಕಾಗಿ ಈ ಗೋಧಿ ಮೀಡಿಯಾಗಳು ಯಾವಾಗಲೂ ಟೆರರಿಸ್ಟ್ ಆಗಿ ನೋಡಬೇಕು. ಯಾವುದೇ ಒಂದು ಧರ್ಮಕ್ಕೆ ಲೇಪನವನ್ನು ಬಿಡಲಿಕ್ಕೆ
ಖಂಡಿಸ್ತೇವೆ. ಶೈತಾನಿರ್ರಜೀಮ್ ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮಾ ಕತಲ الناس ಜಮೀಅ ಸದಕಲ್ಲಾಹುಲ್ ಅज़ीम. आज एक बड़े दुख के साथ आप कल से देख रहे हैं टीवी चैनलों के अंदर कश्मीर के अंदर पहलगाम जहां पर एक टेरर अटैक हुआ, मासूम लोगों की जानें ली गई, मासूम बच्चे, मासूम औरतें जिनका कोई कसूर नहीं था उन पर अटैक किया गया. हम इसका एसडीपीआई की तरफ से और लोगों की तरफ से कंडेम करते हैं. हम इस अटैक को मजम्मत करते हैं और हम सरकार से ये मांग करते हैं कि जल्द से जल्द आप इसकी जांच कीजिए और इसके अंदर जो भी शामिल है उनको कड़ी से कड़ी सजा होनी चाहिए. ये हमारी मांग है. इंसानियत के नाते आप हजरात के सामने एक बात कहना चाहता हूँ. गोली चले किसी पे तो तड़पते हैं हम, ए वजीर आजम. गोली चले किसी पे तो तड़पते हैं हम, ए वजीर आजम. सारे जहां का दर्द अब हमारे जिगर में है. मैं वजीर आजम से पूछना चाहता हूँ, हमारे जो मुल्क के वजीर आजम हैं, आप बहुत औरतों की फिक्र करते हैं, मुसलमान औरतों की फिक्र करते हैं, भाइयों की फिक्र करते हैं. मैं पूछना चाहता हूं कि वहां पर अटैक के अंदर कितनी हमारी बहनें, कितनी हमारी माओं की जानें गई हैं, उनके जानों की फिक्र कौन करेंगे? उनके जानों का बदला कौन देंगे? एक और दूसरी बात, जब आपको पता था इससे पहले पुलवामा अटैक के अंदर 40 नौजवानों को शहीद किया गया, अटैक किया गया, कत्ल किया गया, तो आपको वहां पर सुरक्षित रखने की जरूरत थी, आपको वहां पर बेदार रखने की जरूरत थी, तो आपने वहां की फिक्र नहीं की. तो किसी तरह से हमारे इस अटैक के अंदर हमें, इस टेरर अटैक के अंदर हमें थोड़ी सियासत की बू नजर आ रही है, सियासत की बू हमें हो रही है, हमें महसूस हो रही है. मैं कहना चाहता हूं, मैं इस एसडीपीआई पार्टी की तरफ से और इस मीडिया के जरिए से मैं वजीर आजम से मैं पूछना चाहता हूं, आप जो टेरर अटैक हुआ है आप उसकी खबरगिरी कर के अंदर एक दहशत फैल गई है और लोगों और गोदी मीडिया ये भी फैलाने की कोशिश कर रही है, हिंदू मुस्लिम कराने की कोशिश कर रही है इस अटैक के जरिए से. और ये बताया जा रहा है कि गोदी मीडिया के जरिए से ये बताया जा रहा है कि जो अटैक कर रहे थे दहशतगर्द, उनका कोई मजहब नहीं होता, वो ना हिंदू है, ना मुसलमान है, ना सिख है, ना ईसाई है, उनका कोई मजहब नहीं होता. और खुद कुरान मजीद के अंदर फरमाया गया है, जो आदमी किसी जान को कत्ल करता है बगैर किसी जान के बदले में, मासूमों की जो जान लेता है, अगर उसने ये एक जान लिया है तो गोया कि उसने सारी इंसानियत का कत्ल किया है. आज जो वहां पर, आज जो हमारी एक हिंदू माँ शहीद, आज एक हिंदू माँ अगर उसको कत्ल किया गया है तो मैं समझता हूँ कि मेरी माँ को कत्ल किया गया है. आज वो एक हिंदुस्तान की माँ को शहीद किया गया है. एक बहन गई है तो मेरी बहन, हिंदुस्तान की बहन गई है. एक भाई उस अटैक के अंदर शामिल, एक आदमी उस अटैक के अंदर शहीद हुआ है तो मैं समझता हूं कि वो हमारा हिंदुस्तान का एक भाई शहीद हुआ. तो मैं कहना चाहता हूं, इस टेरर अटैक जो हुआ है, जितने भी इसके अंदर शामिल हैं, चाहे वो किसी भी मुल्क से ताल्लुक रखते हो, चाहे वो अंदर के हो, चाहे वो बाहर के हो, चाहे वो घुसपैठी हो या कहीं के भी हो, आप उस पर खबरगिरी करने की जरूरत है. आप उसकी जांच पड़ताल कीजिए, आप उनको सख्त उनको सजा दीजिए. अल्लाह इसका बेहतरीन बदला उन्हें नसीब फरमाए. और हम सरकार से यही मांग करना चाहते हैं कि आइंदा जो हुआ इसकी हमें जांच की जरूरत है और आइंदा इस तरह का किसी तरह के भी अटैक वहां पर ना हो, इस तरह आपकी वहां पर खबर करने की जरूरत है, इस तरह वहां पर होशियार करने की जरूरत है. मैं एसडीपीआई की तरफ से, इस पार्टी की तरफ से यही मांग हुकूमत से करना चाहता हूँ कि ये मेहमान को शुक्रिया अदा करते हुए हमारे इमाम लटीर साहब और मुफ्ती इरफान साहब, डिस्ट्रिक्ट के सेक्रेटरी रफीक साहब, बाकी का हमारे असेंबली मेंबर्स हैं, हमारे ब्रांच के कैडर्स हैं, पूरे साथी हमारे सपोर्टर्स हैं, उनके तहे दिल से शुक्रिया अदा करते हैं. बात